ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯ ಗ್ರಂಥಾಲಯಗಳಿಗೆ ಪುಸ್ತಕ ಖರೀದಿಯಲ್ಲಿ ಕಮಿಷನ್. ಬೀದರ್ ಜಿಲ್ಲಾ ಗ್ರಂಥಾಲಯ ಅಧಿಕಾರಿ ವಿರುದ್ಧ 40% ಕಮಿಷನ್ನ ಆರೋಪ. ಉಪನಿರ್ದೇಶಕರು ಶಿಕ್ಷಣ ಸಚಿವರ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ. ಪ್ರಕಾಶಕ ಮತ್ತು ಮಾರಾಟಗಾರರಿಂದ ದೂರು. ಕೆಕೆಆರ್ಡಿಬಿ ಅನುದಾನ ಹಂಚಿಕೆಯಲ್ಲಿ ಹೊಸಪೇಟೆ ಕ್ಷೇತ್ರಕ್ಕೆ ಭಾರೀ ಅನ್ಯಾಯ. ಬಿಜೆಪಿಯ ಮಾಜಿ ಶಾಸಕರು ತಂದ ಹಣದಲ್ಲೇ 1.5 ವರ್ಷ ಕೆಲಸ ಆಗಿದೆ. ಈಗಲಾದರೂ ಹಣ ಕೊಡಿ ಅಂತ ಕಾಂಗ್ರೆಸ್ ಶಾಸಕ ಎಚ್.ಆರ್. ಗವಿಯಪ್ಪ ಮನವಿ. ಕೆಎಸ್ಎಂಎಸ್ಸಿಎಲ್ನಲ್ಲಿ ಔಷಧಗಳ ಸ್ಟಾಕ್ ಕೊರತೆ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ನಮ್ಮಲ್ಲಿ ಯಾವುದೇ ದಾಸ್ತಾನು ಕೊರತೆ ಇಲ್ಲ ಅಂದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಆದರೂ ಜನ ಖಾಸಗಿ ಮೆಡಿಕಲ್ಗೆ ಹೋಗೋ ಪರಿಸ್ಥಿತಿ ಇರೋದ್ಯಾಕೆ ಸಚಿವರೇ? ನಮ್ಮ ಶಾಸಕರಿಗೆ ಬಿಜೆಪಿ ಜೆಡಿಎಸ್ನಿಂದ 100 ಕೋಟಿ ಆಫರ್ ಬಂದಿದೆ ಅಂತ ಗಣಿಗ ರವಿ. ನಮಗೆ ಯಾವ ಆಫರು ಬಂದಿಲ್ಲ ಅಂದ್ರು ಬಾಬಾ ಸಾಹೇಬ್ ಪಾಟೀಲ್, ಎಚ್.ಡಿ. ತಮ್ಮಯ್ಯ. ಹಾಗಿದ್ರೆ ಮಂಡ್ಯ ಶಾಸಕರ ಹೇಳಿಕೆಯ ಮರ್ಮವೇನು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.